ಬತ್ತಿದಂಗೆ ನಮ್ಮ ಅಣ್ಣ ಮಲಿಕ ಬಿಟ್ಟ. ಗೈಸ್ 1 ವರ್ಷ ಆಗಿತ್ತು ಭೀಮೇಶ್ವರ ಹೋಗಿ ಬಂದು. ಮತ್ತೆ ಹೋಗಬೇಕು ಅಂದ್ಕೊಂಡೇ ಇದ್ದೆ, ಬಟ್ ಹೋಗ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಈಗ ಊರಿಗೆ ಬಂದಿದ್ದೆ, ಒಂದು ಸಲ ಭೀಮೇಶ್ವರ ರೈಡ್ ಮಾಡಿ ಬರುವ ಅಂತೇಳಿ ಒಂದು ಆಸೆ ಆಯಿತು. ಸೊ ಹಾಗೆ ನನ್ನ ಫ್ರೆಂಡ್ ಒಬ್ಬಿದ್ದ ಬಡ್ಕಳದಲ್ಲಿ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅವನು ಕೂಡ, ಕಾರ್ತಿಕ್ ಅಂತೇಳಿ. ಸೊ ಅವ್ರಿಗೆ ಒಂದು ಮೆಸೇಜ್ ಮಾಡಿದೆ ಬೆಳಿಗ್ಗೆನೆ, ಬ್ರೋ ಭೀಮೇಶ್ವರ ಹೋಗುವಂಥ ಮನಸ್ಸಾಗಿದೆ, ಹೋಗುವ ಅಂತ ಕೇಳಿ. ಸೊ ಅವರು ಎನಿ ಟೈಮ್ ರೆಡಿ ಇರ್ತಾರೆ. ಓಕೆ ಹೋಗುವ ಅಂತ ಹೇಳ್ಬಿಟ್ರು. ಸೊ ಅದಕ್ಕೆ ಹೋಗ್ಬಿಡುವ ಅಂತ. ಮುರುಡೇಶ್ವರ ಗೇಟು ಬಡ್ಕಳ ಬಂದ್ವಿ. ನಮ್ಮ ಬ್ರದರ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಆ ಕಡೆ ರೂಟ್ಗೆ ಹೋಗಿ ಒಂದು ಕಾಲ್ ಮಾಡುವ. ಪೆಟ್ರೋಲ್ ಹಾಕ್ಸ್ಬೇಕಾ? 2 ಇದೆ, ಸಾಕಾಗ್ಬೋದು. ನೋಡುವ, ಏನು ಜಾಸ್ತಿ ದೂರ ಇಲ್ಲ ಅನ್ಸುತ್ತಲ್ಲ. ಸೊ ಬಂದೆ. ನಮ್ಮ ಬ್ರದರ್ ಎಲ್ಲಿದ್ದಾರಪ್ಪ, ಒಂದು ಕಾಲ್ ಮಾಡಿ ನೋಡು. ರೋಡ್ ಸೈಡಲ್ಲಿ ಬೈಕ್ ಹಾಕ್ಲಿಕ್ಕೂ ಭಯ ಆಗ್ಬಿಟ್ಟಿದೆ ಈಗ. ಪಾಪ ಏನು ತಪ್ಪಿಲ್ಲದೆ ಸೈಡಲ್ಲಿ ನಿಲ್ಲಿಸಿದವನಿಗೂ ಬಂದು ಎಕ್ಸ್ಟೆಂಡ್ ಮಾಡಿ ತೆಗೆದಾಕ್ತಾರೆ. ಬ್ರೋ ಎಲ್ಲಿದ್ರೆ? ಇಲ್ಲೇ ಸಾಗರ್ ರೋಡಾಗ ಇಲ್ಲಿ ಮುಂದೆ ಇದ್ರಾ, ಇಲ್ಲೇ ಸರ್ಕಲ್ ಹತ್ರ ಇದ್ರಾ? ಇಲ್ಲೇ ಮುಂದೆ ಇದೆ, ಆನಂದ ಆಶ್ರಮ ಇದೆ. ಹಾಂ ಸರಿ ಬಂದ್ರಾ? ಹಾಂ ಹೌದು, ಇಲ್ಲೇ ಇದ್ದೀನಿ, ಸರ್ಕಲಲ್ಲಿ ಇದ್ದೀನಿ. ಸರಿ ಇಲ್ಲಿ ಮುಂದೆ ಬನ್ನಿ. ಸರಿ. ಸೊ ಮುಂದೆ ಹೋಗಿ ನಿಂತಿದ್ದಾರಂತೆ. ಬನ್ನಿ ಹೋಗುವ. ಗಾಡಿ ಆಟೋಮೆಟಿಕ್ ಹೈಡ್ಲಿಂಗ್ ಜಾಸ್ತಿ ಆಗ್ತಾಯಿದೆ, ಏನಕ್ಕಂತ ಗೊತ್ತಿಲ್ಲ. ಮೊನ್ನೆ ರೆಡಿ ಮಾಡಿಸ್ಕೊಂಡು ಬಂದಿದ್ದು, ಹೊಸ ಎಕ್ಸ್ಟೆಂಡರ್ ಕೇಬಲ್ ಬೇರೆ ಹಾಕ್ಸಿದ್ದು. ಸೊ ಸಂಜೆ ಒಂದು ರೌಂಡ್ ಹೋಗಿ ಚೆಕ್ ಮಾಡಿಸ್ಕೊಂಡು ಬರಬೇಕಾಗಿತ್ತು. ಒಳ್ಳೆ ಇದ್ದಾರೆ ನೋಡಿ, ಅವ್ರದ್ದು ಕೂಡ FZ, ಬಟ್ BS6 ಅಂದ್ಕೊಳ್ತೀನಿ. ಸೊ ಇಲ್ಲೇ ಇದ್ದಾರೆ. ಹಾಯ್ ಬ್ರದರ್. ಸೊ ಇವರೇ ಕಾರ್ತಿಕ್ ಅಂತೇಳಿ, ಇವ್ರದ್ದೊಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅಲ್ಲಿ ಮೇಲ್ಗಡೆ ಹಾಕ್ತೀನಿ, ಸ್ಕ್ರೀನ್ ಮೇಲ್ಗಡೆ. ಸೊ ಅವ್ರ ಫ್ರೆಂಡ್ ಬಂದಿದ್ದಾರೆ. ಈಗ ನಾನು ಒಬ್ಬನೇ ಇದ್ದೀನಿ, ಸಿಂಗಲ್. ಅವ್ರ ಹತ್ರ DJI ಆ್ಯಕ್ಷನ್ ಇದೆ, ಆ್ಯಕ್ಷನ್ 4 3 ಇರಬೇಕು. ಬಟ್ ಅದು ಇವಾಗ ಸ್ಟಾಕ್ ಸಿಗಲ್ವಂತೆ, ಇಲ್ಲಾಂದರೆ ತಗೊಳ್ಬೇಕು ಅಂತಿದ್ದೆ ನಾನು ಕೂಡ. ಮತ್ತು ಒಂದು Insta 360 ಇದೆ ಅವರು ನೋಡಿ, ಅದು ಬೈಕ್ ಹ್ಯಾಂಡ್ಲಿಗೆ ಮೌಂಟ್ ಮಾಡಿದ್ದಾರೆ. ಇದು ಯಾವ ಊರಪ್ಪ? 1000 ಸಲ ಬಂದರು ಇಲ್ಲಗಡೆ, ಆದರೆ ಊರು ಯಾವುದಂತೂ ಒಂದು ಸಲ ನೆನಪಿಲ್ಲ. ಹುಲ್ಗದ್ದೆ. ಇಲ್ಲೊಂದು ಚೆಕ್ ಪೋಸ್ಟ್ ಬರುತ್ತೆ ಅನಿಸುತ್ತೆ ನೋಡಿ. ಇದೆ, ಇಲ್ಲೊಂದು ಚೆಕ್ ಪೋಸ್ಟ್ ಇರುತ್ತೆ ಎನಿ ಟೈಮ್ಸ್. ಯಪ್ಪ. ಸೊ ಬೈಕಿಗೆ ಮಾತ್ರ ಈ ಕಡೆಯಿಂದ ಕೆಳಗಡೆಯಿಂದ ಹೋಗ್ತಾ ಇರ್ತಾರೆ ಎನಿ ಟೈಮ್. ಆ ಕಡೆ ಕಾರು ಬೇರೆ ಯಾವುದೇ ಥರ ಗಾಡಿ ಬಂದರೂ ಸೊ ಅಲ್ಲಿ ಎಂಟ್ರಿ ಮಾಡಿ ಚೆಕ್ ಮಾಡೇ ಕಳಿಸೋದಂತೆ. ಫಾಲ್ಸ್ ಮಾತ್ರ ಸಾಕತ್ತದ ಇದು. ಫಾಲ್ಸಿಗೆ ಹೆಸರಿಲ್ಲ ಇದು, ಸಾಕತ್ತದ ಮಾತ್ರ. ಈ ಫಾಲ್ಸಿಗೆ ಯಾವುದೇ ಥರ ಹೆಸರಿಲ್ಲ, ಬಟ್ ಸಾಕತ್ತಾಗಿದೆ ಮಾತ್ರ ಫಾಲ್ಸ್. ಬ್ರೋ ಅಲ್ಲಿಂದ ನಡ್ಕೊಂಡು ಬರ್ತೀನಿ, ಈ ಇದರಲ್ಲಿ ಒಂದು ವಿಡಿಯೋ ಮಾಡ್ತೀರಾ? Done. Feeling on FOMO, babe, I don't even care if we stay home, put our to-do list on ice, crank the AC to 79 and make a little. ಸೊ ಫಾಲ್ಸ್ ನೋಡ್ರಲ್ಲ, ಟಾಪ್ ಅಂತ ಮಾತ್ರ
ಸೊ ಈ ಫಾಲ್ಸ್ಗೆ ಯಾವುದೇ ಹೆಸರು ಇಲ್ಲ. ಸಖತ್ತಾಗಿದೆ. ಮಳೆ ಇದ್ದಾಗ ಇನ್ನೂ ಸಖತ್ತಾಗಿ ಬರುತ್ತೆ ಫಾಲ್ಸ್. ನೀರು ಮಾತ್ರ ಚಿಂದೆ ಬೀಳುತ್ತೆ. ಈಗ ಇಲ್ಲಿ ಮಜಾ ಇರೋದು ಭೀಮೇಶ್ವರದ ಕೆಳಗಡೆ ಬೈಕ್ ತಗೋಗೋದೇ ಬೇಡವಾ, ಕೆಸರು ಸಿಕ್ಕಾಪಟ್ಟೆ. ನನ್ನ ಟಯರ್ ಫುಲ್ಲಾಗಿ ಹೋಗಿದೆ, ಏನಿಲ್ಲ ಟಯರಲ್ಲಿ. ಏನು ನೋಡುವ, ಅದರಲ್ಲಿ ಬೇರೆ ಮಳೆ ಇಲ್ಲಿ ಈ ಕಡೆ ಬಂದಿದೆ ತುಂಬ. ನಾನು ಅಂದ್ಕೊಂಡೆ ಒಂದು 4 ದಿನ ಆಯಿತು ಇಲ್ಲೆಲ್ಲ ಮಳೆ ಇರೋಲ್ಲ ಅಂದ್ಕೊಂಡೆ. ಇಲ್ಲೆಲ್ಲ ಮಳೆ ಬಿದ್ದಿದೆ ಆಲ್ರೆಡಿ. ಈಗ ಅಲ್ಲಿ ಹೋಗಿ ನೋಡುವ ಯಾವ ಥರ ಇದೆ ಅಂಥೇಳಿ. 1 ವರ್ಷದ ಹಿಂದ್ಗಡೆ ಇದೇ ಟೈಮಲ್ಲೇ ಬಂದಿದ್ದು, ಬಟ್ ನಾನು ಒಬ್ಬನೇ ಬಂದಿದ್ದೆ. ಸಿಕ್ಕಾಪಟ್ಟೆ ಕೆಸರಾಗಿತ್ತು ಬೈಕು. ಒಂದು 3/4% ತನಕ ತೊಗೊಂಡೋದೆ. ಅದಾದ ನಂತರ ನನ್ನ ಗಾಡಿ ಎಲ್ಲ ಕಡೆ ಹುಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು, ಇದೇ ಗಾಡಿ. ಸೊ ಭಯ ಆಗಿ ಅಲ್ಲೇ ಮೇಲ್ಗಡೆ ಇಟ್ಟು ಸೈಡಲ್ಲಿ ನಡ್ಕೊಂಡು ಹೋಗಿದ್ದೆ. ಓಹ್, ಬರ್ತಿದ್ದಾಗಲೇ ಸ್ಕಿಡ್ ಆಯಿತು ಟಯರ್. ಆ್ಯಕ್ಚುಲಿ ಸ್ಕಿಡ್ ಆಗೇ ಆಗುತ್ತೆ ಇದು. ಆಗಲ್ಲ ಬ್ರೋ, ಇದು ತುಂಬ ಕಷ್ಟ. ಸಿಕ್ಕಾಪಟ್ಟೆ ಜಾಡ್ತದೆ ಇದು ಮಣ್ಣು. ಹಣ್ಣು ಹೋದ. ಬತ್ತಿದಂಗೆ ನಮ್ಮ ಹಣ್ಣು ಮಲಿಕ ಬಿಟ್ಟ. ಒಂದು ಸ್ವಲ್ಪ ಕರುಣೆ ಇರಲಿ. ನಾನು ಅದು ನಂದು ಹಿಂದ್ಗಡೆ ಆಯ್ತಿತ್ತು. ನಾನು ಅದಕ್ಕೆ ಏನು ಮಾಡಿದೆ ಗೊತ್ತಾ, ಒಂದೇ ಗೇರಲ್ಲಿ ಹಾಕಿ ಬಿಟ್ಬಿಟ್ಟ, ಏನು ಬೇಕಾದ್ರೆ ಅಲ್ಲಿ ಅಂತ. ಆದ್ರೂ ಅಲ್ಲಿ ಹೋಯ್ತು, ಸ್ಕಿಡ್ ಆಯ್ತು. ಅಲ್ಲಿ ಇಲ್ಲಿ ಬಿಡೋಕ್ಕಾಗಲ್ಲ, ಅಲ್ಲಿ ಗಾಡಿ ಸ್ಕ್ರ್ಯಾಪ್ ಜಾರತ್ತೆ ಸಿಕ್ಕ. ಇಲ್ಲ ಗಾಡಿಗೆ ಏನಾಗಲಿಲ್ಲ. ಇದರಲ್ಲಿ ರೆಕಾರ್ಡ್ ಆಗ್ತದೆ. ಆ್ಯಕ್ಚುಲಿ ನೀವು ಬೀಳ್ಬೇಕಾದ್ರೆ ನಾನು ರೆಕಾರ್ಡ್ ನೋಡಿಲ್ಲ. ನಂದು ಸ್ಟಾಪ್ ಆಯ್ತಾ ಅನ್ನೋ ಗೊತ್ತಿರಲಿಲ್ಲ. ಆಮೇಲೆ ಬಿದ್ದಾಗಿಲ್ಲಟ್ಟು ಇಡೋದು. ಆದ್ರೆ ಈಗ ಆ ಬೈಕಲ್ಲಿ ಮದುವಾದ ಮಾತೇನು ಬರ್ತದೆ, ಬಿಟ್ಬಿಟ್ರು ನಮ್ಮಿಲ್ಲ, ಬಿಟ್ಬಿಟ್ರಿ ನಾವು ಬರೋದಿಲ್ಲ. ಪಕ್ಕ ನಾವು ಬೀಳ್ತಿದೆ, ನಾವು ಬೀಳ್ತಿದೆ, 100% ನಾವು ಬೀಳ್ತಿದೆ. ನನಗೆಲ್ಲ ಡೌಟ್ ಅಂದ್ರೆ ಬ್ರೇಕ್ ಹಿಡಿದ್ರು ಸ್ಕಿಡ್ ಆಗುತ್ತೆ. ಹಾಂ ಪಕ್ಕ, ಇಲ್ಲಿಂದ ಅಲ್ಲಿ ತನಕ ಮಾತ್ರ. ಹಾಂ, ಅದಕ್ಕೂ ಕೆಳಗಡೆ ಅಷ್ಟು ಇಲ್ಲ. ಈ ಥರ ಅಲ್ಲ, ಈ ನಮೂನೆ ಅಲ್ಲ, ಅಲ್ಲಿ ಜಾಗನೇ ಸ್ವಲ್ಪ ಅಪ್ಪು ಡಪ್ಪು ಹಿಂಗೆಲ್ಲ ಅದೇ. ಇಲ್ಲಿಂದ ಒಂದು ಟರ್ನ್ ಅದೇ, ಅದು ಮಾತ್ರ ಭಾಳ ಡೇಂಜರ್ ಆಯ್ತಾ ಬೇಡ. ನೋಡು, ಸ್ವಲ್ಪ ನಾನು ಅಲ್ಲ ಒಂದ್ಸಲ ಬ್ಯಾಗ್ ತಗೊಬಿಡಿ ಬ್ರೋ. ಹಾಂ, ತಿರ್ಸ್ಕೊಬಿಡಿ. ಗಾಡಿ ಹೆಂಗ್ ಮಾಡಿದ್ರೆ ಕಷ್ಟ. ಗಾಡಿ ವೇಟು ಮತ್ತು ಮುಕ್ಳೇರಿ ಅದು. ಹೌದು ಮಾರ್ರ, ಆದರೆ ಈ ಗಾಡಿಯಲ್ಲಿ ಇರೋದೆಲ್ಲ ಪ್ಲಾಸ್ಟಿಕ್ ಮಾರ್ರ, ಆದ್ರೂ ವೇಟು ಮಾರ್ರ. ಗಾಡಿ ಎಲ್ಲ ನನ್ನ ಹತ್ರ ನಿಲ್ಲೋಕಾಯ್ತು. ಹೌದು ಹೇಳೋದು. ಗಾಡಿ ನಿಲ್ಸಿದೆ, ನಾವಿನ್ನು ಆ ಕಡೆ ನೋಡ್ಬೇಕು. ನಮ್ಮ ಬ್ರದರ್ ಬರ್ತಿದ್ದಾಗಲೇ ಬಿದ್ದಾರೆ. ಆದಷ್ಟು ಸ್ಲೋನೇ ಹೋಗ್ಬೇಕಿಲ್ಲಿ. ಸೊ ಯಾಕೆಂದರೆ ಇದು ಈ ಜೀಪು ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಇರುತ್ತಲ್ಲ, ಅದು ಹೋಗಿ 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 ಫುಲ್ ಸ್ಲೈಡ್ ಆಗಿದೆ ಮಣ್ಣು. ಸೊ ಅದಕ್ಕೆ ಆ್ಯಕ್ಚುಲಿ ಹೋಯ್ತು 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 ಹೋಯ್ತು. ಪಕ್ಕ ಹೋಗೋ ತನಕ ಒಂದ್ಸಲ ಬಿದ್ಕೋಯ್ತಾ ನಂಗೆ ಕನ್ಫರ್ಮ್ ಆಗೋದಿದೆ. ಇವತ್ತು ಡ್ರೆಸ್ ಹಾಕೋ ಬಂದೇ ಯಾವುದು ವೈಟ್ ಕಲರ್ ಶರ್ಟು, ವೈಟ್ ಕಲರ್ ಪ್ಯಾಂಟು,
ಯಾವ ಕಡೆ ಗುರು? ಎರಡೆರಡು ರೋಡ್ ಇದಿಲ್ಲಿ. ಕಡೆ ಹೋದ್ರೆ ಫುಲ್ ಲಾಕು. ಟೈರ್ಗೆ ಒಳ್ಳೆ ಶೂ ಆಗ್ದಂಗೆ ಆಯ್ತದೆ. ಹಿಂದ್ಗಡೆ ಹೋಗಿ ಭಯ ಮಾರ್ರ, ಯಾಕಂದರೆ ನನ್ನ ಗಾಡಿ ಕಂಟ್ರೋಲ್ ಸಿಗದೆ ಅವ್ರಿಗೆ ಹೋಗಿ ಗುದ್ರೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಅವ್ರ ಪ್ಲ್ಯಾನ್ ಸೂಪರ್ ಇದೆ, ಸ್ಲೋ ಆಗಿ. ಬಿಸಿಲು ಬರೋದು ಮಳೆನೇ ಇರ್ಬೋದು. ಸಿಂಗಲೆಲ್ಲ ಬಂದರೆ ಭಾಳ ಕಷ್ಟ. ಬ್ರಿಡ್ಜ್ ಇದೆ, ಬ್ರಿಡ್ಜ್ ಕ್ರಾಸ್ ಆಯಿತು. ಆಲ್ಮೋಸ್ಟ್ ಈ ಥರ ಇದ್ದರೂ ನಮ್ಮ ಎಬ್ಜೆಡ್ಗೇನು ಸಮಸ್ಯೆ ಆಗಲ್ಲ ಹೊಡಿಲಿಕ್ಕೆ. ಅಯ್ಯಪ್ಪ, ಹಾಗೆ ಮಾಡೋದಾಯ್ತು. ಈಗ ಕಂಪ್ಲೀಟ್ ಇದಾಯ್ತು ಇದು. ಅಬ್ಬ, ಟೈರ್ ನೋಡಿ ರೋಡ್ ಮಾಡ್ಬೋದು. ತೊಳೆದೆ ಮಾತ್ರ. ಈಗ ಮ್ಯಾಲೆ ಹೋಗೋದು ಹೇಳಿ. ಈಗ ಎತ್ಕೊಂತ ಹೋಗ್ರಿ. ಈಗ ಮತ್ತೊಂದು ಗಾಡಿ ನೋಡ್ಬೇಕು. ಈಗ ಹಂಗೆ ಮಾಡಿದೆ. ಇದಕ್ಕಿಂತ ಮೇಲ್ಗಡೆ ಬೈಕ್ ತೊಗೋಬೇಕು ಆಗಲ್ಲ ಮಾರ್ರ. ಯಾರು ಟ್ರೈ ಮಾಡಿಬಿಡಿ ಅಷ್ಟೇ. ಯಾಕಂದರೆ ಮಾಡ್ಬೋದು, ಆಫ್ ರೋಡ್ ಗಾಡಿ ಆದರೆ ಓಕೆ. ಅದು ಅದೇ ಥರ ಟಯರ್ ಇದ್ದರೆ ಓಕೆ. ಇದು ಎಬ್ಜೆಡ್ಗೆಲ್ಲ ಇದು ಒಳ್ಳೆ ಆಗಲ್ಲ. ಹಿಂಗೆ ದುಡ್ಕಂತ ಹೋಗ್ಬೋದೇನ? ಅಯ್ಯೋ ಈ ನರ್ಕ ನೋಡಕ್ಕ ಐ ಥಿಂಕ್ ಬೈಕ್ ಇಲ್ಲೇ ಇಟ್ಟೋಗೋದು ಬೆಸ್ಟ್ ಅನಿಸ್ತಾ ಇದೆ. ಇಲ್ಲಾಂದರೆ ಟಯರ್ ಕಂಪ್ಲೀಟಾಗಿ ವೇಸ್ಟ್ ಆಗುತ್ತೆ. ಸೊ ಈಗ ಪಾದಯಾತ್ರೆ ಮಾಡುವ. ಬೈಕ್ ನಂದು ಇಲ್ಲೇ ಸೈಡ್ಗಿದೆ. ಒಂದು ವೇಳೆ ಆ ಕಡೆ ಗಾಡಿ ಹೋಗೋದಿದ್ರು ಏನು ಸಮಸ್ಯೆ ಆಗೋಲ್ಲ. ಆ್ಯಕ್ಚುಲಿ ನೋಡಿ, ನಮ್ಮ ಬ್ರದರ್ ಬೈಕಲ್ಲಿ ಇಟ್ಟಿದ್ದೀವಿ. ನನ್ನ ಬೈಕ್ ಇನ್ನೂ ಸ್ವಲ್ಪ ಹೊರಗಡೆ ದೂರ ಇಟ್ಟಿದ್ದೀವಿ, ಆಗಿಲ್ಲ ಬರಲಿಕ್ಕೆ. ಇದರಲ್ಲಿ ಹೇಗೆ ಹತ್ಲಿಕ್ಕೆ ಆಗುತ್ತೆ ನೀವು ಹೇಳಿ? ನೋಡ, ನಡಿಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಬೈಕ್ ತರ್ಲಿಕ್ಕೆ ಹೋಗುದಾ? ಅಬ್ಬ, ಚೈನ್ ಬರುತ್ತಲ್ಲ ಟೈರ್ಗೆ, ಅದು ಹಾಕೋ ಬಂದ್ರೆ ಹಾಕ್ಬೋದು. ಇನ್ನು ಭೀಮೇಶ್ವರ ಎಕ್ಸ್ಪೀರಿಯನ್ಸ್ ಟಾಪ್ ಇದೆ. ಯಾರೋ ಬರೋದಿದ್ರೆ ಬನ್ನಿ, ಜೀಪ್ ಯೂಸ್ ಮಾಡಿ, ಆದಷ್ಟು ಸಫಾರಿ. ಅಬ್ಬಾ, ಇಲ್ಲೆಲ್ಲ ಚೆನ್ನಾಗಿತ್ತು ಮಾರ್ರ. ಜಾರ್ದ ಸ್ವಲ್ಪ. ಜೀಪಲ್ಲಿ ಬಂದರೆ ಇದೇ ಲಾಸ್ಟ್ ಡೆಸ್ಟಿನೇಷನ್. ಇಲ್ಲಿಂದ ಟರ್ನ್ ಮಾಡ್ಕೊಂಡು ಹೋಗ್ತಾರೆ ಅವರು. ನಾವೊಂದು 200 ಮೀಟ್ರ್ ಇತ್ತ ಬ್ರೋ ನಮ್ಗೆ ಅಲ್ಲಿಂದ ಇಲ್ಲಿಗೆ. 200 ಮೀಟ್ರು ಬೈಕ್ ತಂದಿದ್ರು, ಪಾಸ್ ಆಗಿರೋದು. ನಾವು ಕಾಲು ತೊಳೆದವ್ರ ಮುಂದೆ ಜಲಪಾತ ಇದೆ. ಸೊ ಯಾರೋ ಬರೋದಿದ್ರೆ ಬೆಳಿಗ್ಗೆ 7:30 ಸಂಜೆ 5:30 ಮಾತ್ರ ದೇವರ ದರ್ಶನಕ್ಕೆ ನಿಮಗೆ ಚಾನ್ಸ್ ಇರುತ್ತೆ. ಅಷ್ಟ್ರ ಒಳಗಡೆನೇ ಬನ್ನಿ ಆದಷ್ಟು. ಅದಾದ ನಂತರ ಬಂದರೆ ಕ್ಲೋಸ್. ನಾವು
ಮೊದಲು ಚಪ್ಪಲಿ ಹಾಕೊಂಡು ಅಲ್ಲಿ ಮೇಲೆ ತನಕ ಹೋಗ್ಬೋದಿತ್ತು, ಅಂದರೆ ಅಲ್ಲೊಂದು ಸ್ಟೆಪ್ ಬರುತ್ತೆ ದೇವಸ್ಥಾನ ಮೇಲೆ ಹತ್ತಲಿಕ್ಕೆ, ಅಲ್ಲಿ ತನಕ ಹೋಗ್ಬೋದಿತ್ತು. ಈಗ ಅದನ್ನು ತೆಗೆದಿದ್ದಾರೆ. ಇಲ್ಲೇ ಚಪ್ಪಲಿ ಬಿಟ್ಟು ಇಲ್ಲಿಂದ ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ಬೇಕು. ಮೊದಲು ಈ ಕಡೆಯಿಂದನೂ ಬರೋಕ್ಕಾಗ್ತಿತ್ತು. ಸೊ ಈಗ ಅದನ್ನು ಕ್ಲೋಸ್ ಮಾಡಿದ್ದಾರೆ, ಈ ಕಡೆಯಿಂದ ಓಪನ್ ಮಾಡಿದ್ದಾರೆ. ಇಲ್ಲಿ ಬಂದಮೇಲೆ ಬಿಸಿಲು ಬಂತು ನೋಡಿ. ಈಗ ಹೋಗುವಾಗ ಒಂದು ರಗಳೆ ಇದೆ, ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ, ನೋಡುವ. ಆ್ಯಕ್ಚುಲಿ ಇಲ್ಲಿ ಪಾದರಕ್ಷೆ ಇಡಿ ಅಂತೇಳಿ ಬೋರ್ಡ್ ಇದೆ ನೋಡಿ, ಇಲ್ಲೇ ಇಡೋದಾಗಿತ್ತು ನಾವು. ಇವಾಗ ಬ್ಯಾಕ್ ಸೈಡೇ ಮಾಡಿದ್ದಾರೆ, ತೊಂದರೆ ಇಲ್ಲ, ಒಳ್ಳೇದೇ. ಕೆಲವರು ಇಲ್ಲಿ ಇಡಲ್ಲ, ಒಳಗಡೆ ಹಾಕೊಂಡು ಹೋಗ್ತಾರೆ, ಹೇಳಿದ್ದು ಅರ್ಥ ಆಗಲ್ಲ ಜನಕ್ಕೆ. ನೋಡಿ ವ್ಯೂ ಪಾಯಿಂಟ್. ನೋಡಿ ಆಲ್ಮೋಸ್ಟ್ ನೀರು ಕಡಿಮೆ ಇದೆ ಈಗ. ಎಲ್ಲೇ ಇಲ್ಲ ಅಂತ ಹೇಳಿದ್ರು, ಸ್ನಾನ ಮಾಡೋರು ಮಾಡ್ಬೋದು, ಇಲ್ಲಿ ಇಟ್ಟಿದ್ದಾರೆ ನೋಡಿ. ನಾವು ತೊಳ್ಕೊಂಡು ಹೋಗ್ಬಿಡುವಲ್ಲ, ಜಾಸ್ತಿ ಜಾರಲ್ಲ ಈಗ. ಸೊ ಸ್ನಾನ ಮಾಡೋದಾದ್ರೂ ಮಾಡ್ಬೋದು ನೋಡಿ ಇಲ್ಲಿ ಭೀಮೇಶ್ವರ ತೀರ್ಥ. ನೋಡಿ ಹೇಗಿದೆ ಅಂತ. ವ್ಯೂ ಪಾಯಿಂಟ್ ಮಾತ್ರ ಚಿಂದಿ ಭೀಮೇಶ್ವರ. ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿ ಬರ್ತೀನಿ. ಅದಾದ ನಂತರ ಹೊರಗಡೆದೆಲ್ಲ ಮಂಟಪ ಎಲ್ಲ ಇದೆ, ಅಲ್ಲಿ ಅದೆಲ್ಲ ತೋರಿಸುವಂಥ ಕೆಲಸ ಮಾಡ್ತೀನಿ. ಇದು ಕ್ಷೇತ್ರಪಾಲ ದೇವರು, ಭೀಮೇಶ್ವರ ದೇವಸ್ಥಾನದಲ್ಲಿ ಇದೆ ಅಂಥದ್ದು. ಇದು ನಂದಿ ಮಂಟಪ, ಆವಾಗಲೇ ತೋರಿಸಿದ್ದೆ. ಈ ನಂದಿ ಮಂಟಪ ಈಗ ಬೀಳ್ತಾ ಇದೆ. ಇದು ದೇವಸ್ಥಾನ ನೆಕ್ಸ್ಟ್ ಕಟ್ಟೋ ಇದೆಯೋ ಏನೋ ಗೊತ್ತಿಲ್ಲ, ಬಟ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ಹಾಗೆ ಇದೆ, ಈಗೆಲ್ಲ ಶೀಟ್ ಹಾಕಿದ್ದಾರೆ, ಮೊದಲೆಲ್ಲ ಶೀಟ್ ಇರಲಿಲ್ಲ. ಈಗ ಶೀಟೆಲ್ಲ ಹಾಕಿ ತಾಕತ್ತಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಪ್ರವಾಸಿಗರು ಮೊದಲಿಗಿಂತ ಈಗ ಜಾಸ್ತಿ ಬರ್ತಾ ಇದ್ದಾರೆ, ಯಾಕಂದರೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ತುಂಬ ವೈರಲ್ ಆಗ್ತಿದೆ ಈ ವಿಡಿಯೋ, ಇಲ್ಲಿ ದೇವಸ್ಥಾನದ್ದು. ಅದಕ್ಕೋಸ್ಕರ ಜನಗಳು ತುಂಬ ಜಾಸ್ತಿ ಬರ್ತಾ ಇದ್ದಾರೆ. ಈಗ ನೋಡಿ ಭೀಮೇಶ್ವರ ದೇವಸ್ಥಾನ. ಮತ್ತು ಈ ದೇವಸ್ಥಾನ ಹತ್ರ ಇನ್ನೊಂದು ಸ್ಟೋರಿ ಇದೆ. ಈ ದೇವಸ್ಥಾನದ ಇಲ್ಲೊಂದು ಗುಹೆ ಇದೆ, ಈ ಗುಹೆ ಡೈರೆಕ್ಟ್ ಕಾಶಿ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ಈ ಕಡೆಯಿಂದ ಹೋಗ್ಬೇಕಿತ್ತು, ಮೊದಲು ಈ ಕಡೆ ದಾರಿ ಇತ್ತು, ಈ ಕಡೆಯಿಂದ ಹೀಗೆ ಹೋಗ್ಬೋದಿತ್ತು. ಸೊ ಅಲ್ಲಿರೋದು ಗುಹೆ. ಎಲ್ಲರೂ ಹೇಳ್ತಾರೆ ಇದು ಕಾಶಿಗೆ ಕನೆಕ್ಟ್ ಆಗುತ್ತೆ. ಭೀಮ ಕಾಶಿಯಿಂದನೇ ಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಭೀಮೇಶ್ವರದಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಭೀಮಲಿಂಗೇಶ್ವರ ಅನ್ನೋ ಒಂದು ಹೆಸರು ಬಂತು ಈ ದೇವಸ್ಥಾನಕ್ಕೆ. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO, babe. I don't even care if we stay home. ನಾಗರಕಲ್ಲ ಇದೆ ಅಲ್ಲಿ. ಮತ್ತೆ ಇವ್ರು ಮೇಲ್ಗಡೆ ಹೋಗಿದ್ದಾರೆ ಹುಡುಗರು, ಬಟ್ ಡೇಂಜರು. ಯಾರೋ ಬಂದ್ರೆ ಮೇಲ್ಗಡೆ ಹೋಗುವಂತ ಕೆಲಸ ಮಾಡ್ಬಿಡ್ರಿ, ಯಾಕಂದ್ರೆ ಜಾರುತ್ತೆ ತುಂಬಾ, ಸ್ವಲ್ಪ ಡೇಂಜರು, ಹುಷಾರಾಗಿದೆ. ಹೇ ಬ್ರದರ್ ನಿಧಾನ, ತುಂಬಾ ಜಾರುತ್ತೆ, ಅದೊಂದು ಸ್ವಲ್ಪ ಜಾಗರೂಕರಾಗಿರಿ. ಅದು ಬಿಟ್ರೆ ಮತ್ತೇನು ಸಮಸ್ಯೆ ಇಲ್ಲ, ಯಾರು ಏನು ಬೈಯಲ್ಲ, ಏನು ಮಾಡಲ್ಲ. ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರಿಗಳು ಇಲ್ಲೆಲ್ಲ ಬಂದ್ರೆ. ನೋಡಿ ಇದು ಶ್ರೀ ಭೀಮೇಶ್ವರ ದೇವಸ್ಥಾನದ ಒಂದು ಕಂಪ್ಲೀಟ್ ಆದ ನೋಟ. ದೇವಸ್ಥಾನದ ದರ್ಶನ ಏನೋ ಆಯ್ತು, ಈಗ ಮೇಲ್ಗಡೆ ಬೈಕ್ ತಗೊಂಡು ಹೋಗ್ಬೇಕು, ಅದೇ ಇರೋದು ದೊಡ್ಡ ಪ್ರಾಬ್ಲಮ್ಮು. ಅದು ಬೇರೆ ಅಲ್ಲಿ ಸೈಡ್ ಹಾಕಿ ಬಂದಿದ್ದೀವಿ, ನೋಡುವ ಯಾವ ಥರ ಆಗುತ್ತೆ ಪ್ರಾಬ್ಲಮ್ ಅಂತ. ಹಿಂದೆ ತಗೊಳ್ಳು ಈಗ ಆಗುತ್ತಾ? ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಹಾಂ ಹೋಲೆ, ಎಸ್ ಡನ್. ತಿಗ ಕಾಂಚಿಲ್ಲ ಅಂದರೆ ಇದೆ ಬ್ರೋ, ತಿಗ ಮುಚ್ಚಲ್ಲಿ ಇಟ್ಟು ಬರ್ಬೋದಿತ್ತು, ಇದು ಬೇಕಿತ್ತು ನಮಗೆ ಬ್ರೋ. ಇಲ್ಲ ನೋಡಿ, ಇಲ್ಲೇ ಇದು ನನ್ನ ನೋಡಿ, ಸೂಪರ್ ಆಗಿಲ್ಲ, ಪುಣ್ಯ ಮಾರ್ರ. ಇವಾಗ ಬೆಳಿಗ್ಗೆ ಟೈರ್ ಚೇಂಜ್ ಮಾಡ್ಕೊ ಹೋಗಿದ್ದು, ಮಾಡಿಲ್ಲ, ಬೆಸ್ಟ್ ಆಯ್ತು. ಇಲ್ಲಾಂದ್ರೆ ಮತ್ತೊಂದು ಹೊಸ ಟೈರ್ ಹಾಕ್ಸೋದೈತಿ.
ಹೋಗುವ. ಹೌದು ಮಾರ್ರ ಯಜಮಾನ್ರ, ಎಂತ ಮಾಡೋದು, ಮಳೆ ಇಲ್ಲ ಅಂತ ಬಂದ್ವಿ ನೋಡ್ರಿ, ಬೆಳಿಗ್ಗೆ ಮಳೆ ಆಗಿದೆ ಅಂತಲ್ಲ. ವಾ 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 ವಾ, ಓ ಶಿಟ್, ಇಲ್ಲಿ ನಿಲ್ಸ್ಬಾರ್ದು. ವಾವ್, ಫೈನಲಿ ಮೇಲೆ ಬಂದ್ವಿ. ಇಲ್ಲೊಂದು ಸ್ವಲ್ಪ ಅದೇ, ಇನ್ನು ಹತ್ಬಿಟ್ರೆ ಯಾ ಭೀಮೇಶ್ವರ. ಒಬ್ಬ ಇಲ್ಲ ನಂದು, ನಾನು ನಿಮ್ಮ ಹಿಂದೆ ಬಂದಲ್ಲ, ನಾ ಎಂತ ಮಾಡಿದೆ, ಈ ಕಡೆ ಬರೋವ, ಆ ಕಡೆ ಬಂದೆ, ನೀವಿದ್ರಂತೆ ಲಾಕು. ಭೀಮೇಶ್ವರ ಫುಲ್ ಆಯಿತು ಮಾರ್ರ. ನೋಡಿ, ಇವತ್ತು ಗಾಡಿ ಟೈರ್ ಚೇಂಜ್ ಮಾಡ್ಬೇಕಂತಿದ್ದೆ, ಮಾಡಿದ್ರೆ ಮಾತ್ರ ಹೊಸ ಟೈರ್ ಆಗೋ ಪರಿಸ್ಥಿತಿ ಬಂದಿತ್ತು. ಇವಾಗ ಹೋಗಿ ಚೇಂಜ್ ಮಾಡ್ಕೊಂಡಿಲ್ಲ, ಗಾಡಿ ಫುಲ್ ವಾಶ್ ಮಾಡಿ. ನೋಡಿ, ಕೆಸರುಗದ್ದೆ ಕೋಣಗಳು ಎರಡು ಕೆಸರುಗದ್ದೆ ಕೋಣಗಳು, 2 FZ ಗುರು, BS6 BS4 ಅಷ್ಟೇ ಡಿಫ್ರೆನ್ಸು. ಸಖತ್ತಾಗಿ ಓಡಿದೆ, ಕೈಯೆಲ್ಲ ನೋಯ್ತಾ ಇದೆ ಮಾತ್ರ. ಆ ಹುಡುಗರಿಲ್ಲ ಅಂದಿರೆ ನಮಗೆ ಭಾಳ ಕಷ್ಟ ಆಯಿತು ಬ್ರೋ. ಸೊ ಫೈನಲಿ ಇದಾದಿತ್ತು ಭೀಮೇಶ್ವರದ ಕಂಪ್ಲೀಟ್ ಆದ ವಿಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಇಷ್ಟೊಂದು ಕಷ್ಟಪಟ್ಟಿದ್ದೀವಿ ದೇವಸ್ಥಾನಕ್ಕೆ ಹೋಗಿ ಬರಲಿಕ್ಕೆ, ಹಾಗೆ ಆಫ್ ರೋಡಿಂಗ್ ಯಾವ ಥರ ಇದೆ ಅಂತ ಅದು ಕೂಡ ತೋರಿಸಿದ್ದೀನಿ. ಸೊ ಮರೆಯದೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವಿಡಿಯೋ ನೋಡ್ತೀರಾ, ಚಾನಲ್ನೇ ಸಬ್ಸ್ಕ್ರೈಬ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.